ಅಲ್ಲಿ ನಮ್ಮ ಮನೆ ನನಗೆ ಇಲ್ಲಿ ಎಕ್ಸ್ಪೆನ್ಸ್ ಏನಿದೆ ಅನ್ನೋದು ನೋಡ್ಕೊಂಡು ಕೊಟ್ಟು ಹೋಗ್ತೀನಿ. ಕರೆಕ್ಟ್. 15,000 rupees ನೀವು ಕೊಟ್ಟು ಹೋಗ್ತೀರಿ, ಕರೆಕ್ಟಾ? ಓಕೆ. ಸೊ ಫಾರ್ ಎಕ್ಸಾಂಪಲ್ ತಿಳ್ಕೊಳ್ಳಿ, ಒಂದು ತಿಂಗಳ ಮಟ್ಟಿಗೆ Yes. ಒಂದು ತಿಂಗಳ ಮಟ್ಟಿಗೆ ಏನೋ ಒಂದು ನೀವು ಭಾರತ್ ಯಾತ್ರಾ ಅಥವಾ ಒಂದು ವರ್ಲ್ಡ್ ಟೂರ್ ಅಂತ ಹೋಗ್ತೀರಿ ಅಂತ ತಿಳ್ಕೊಳ್ಳಿ. ಸೊ ಹಾಗಿದ್ದಾಗ ಒಂದ್ ತಿಂಗಳ ಮಟ್ಟಿಗೆ ಖರ್ಚಿಗೆ ಅಂತ ಎಷ್ಟು ಮನೇಲಿ ಕೊಟ್ಟು ಹೋಗ್ತೀರಿ? 40,000 rupees ಅಪ್ರಾಕ್ಸಿಮೇಟ್ಲಿ 40,000 to 50,000 ಅಂತ 50,000 Yes, rupees sir. ತನಕ ಕೊಟ್ಟು ಹೋಗ್ತೀರಿ. ಓಕೆ, ಥ್ಯಾಂಕ್ ಯು ಶಂಭು ಸರ್, ಥ್ಯಾಂಕ್ ಯು ಸೋ ಮಚ್. ಸರ್, ಈಗ ನೋಡಿ, ನಾನು 15 days ಇರೋಲ್ಲಪ್ಪ ಅಂತಂದ್ರೆ ಐಲ್ ಪೇ ಅರೌಂಡ್ 15,000 rupees. ಓಕೆ, ಅದೇ ತರಹ ಒಂದು ತಿಂಗಳು ನಾನು ಇರ್ಲಿಲ್ಲಪ್ಪ ಅಂತಂದ್ರೆ ಒಂದು 40,000 ತನಕ ನಾನು ಮನೆಯಲ್ಲಿ ಕೊಟ್ಟು ಹೋಗ್ತೇನೆ. ಯಾಕಂದ್ರೆ ನಾನು ಬರಕ್ಕಾಗೋದಿಲ್ಲ. ಸೊ ಹಾಗಾಗಿ ಮನೆ ಖರ್ಚಿಗೆ ಅಂತ ಇದನ್ನ ಇಟ್ಕೊಳ್ಳಿ ಅಂತ ಕೊಟ್ಟು ಹೋಗ್ತೇನೆ. ಸೊ ಜೀವನದಲ್ಲಿ ಏನಾಗುತ್ತೆ, ಎಲ್ಲರೂ ಕೂಡ ಒಂದು ಪ್ಲೇಸಿಗೆ ಹೋಗ್ಲೇಬೇಕು. ಆ ಪ್ಲೇಸಿಗೆ ಹೋದ್ರೆ ವಾಪಸ್ ಬರಕ್ಕಾಗಲ್ಲ. ಅದು ಯಾವ ಪ್ಲೇಸ್ ಅಂತ ನಿಮ್ಗೆ ಎಲ್ಲರಿಗೂ ಗೊತ್ತು, ಕರೆಕ್ಟಾ? ಒಂದಲ್ಲ ಒಂದ್ ದಿವಸ ಎಲ್ಲರೂ ಕೂಡ ಆ ಪ್ಲೇಸಿಗೆ ಹೋಗ್ಲೇಬೇಕು. ಸೊ ಆ ಪ್ಲೇಸಿಗೆ ಹೋದ್ರೆ ವಾಪಸ್ ಬರಲ್ಲ ಅಂತ ನನ್ಗೆ ಗೊತ್ತು. ಬಟ್ ಈಗ ನಾನು ಬರದೇ ಇರುವಂತ ಸಿಚುವೇಶನ್ ಅಲ್ಲಿ ನಾನು ನನ್ನ ಫ್ಯಾಮಿಲಿಗೆ ಖರ್ಚಿಗೆ ಅಂತ ಎಷ್ಟು ಕೊಟ್ಟು ಹೋಗ್ಬೇಕು? ವೆರಿ ಗುಡ್ ಸರ್. ಕರೆಕ್ಟ್ ಇದೆಯಲ್ಲ ಸರ್ ಕ್ವಶನ್, ಗಣೇಶ್ ಸರ್? ಹೌದಾ? ಸೊ ಎವ್ರಿಬಡಿ ಹ್ಯಾಸ್ ಟು ಬಿ, ಒಂದೆಲ್ಲ ಒಂದ್ ದಿವಸ ಅಲ್ಲಿ ಹೋಗ್ಲೇಬೇಕು. ಸೊ ನಾನು 15 ದಿವಸಕ್ಕೆ 20 ದಿವಸಕ್ಕೆ ಅಥವಾ ಒಂದು ತಿಂಗಳಿಗಂತ ಇಷ್ಟು ಖರ್ಚನ್ನ ನಾನು ಮನೇಲಿ ಕೊಟ್ಟು ಹೋಗ್ತಾ ಇದ್ದೀನಪ್ಪ ಅಂತಂದ್ರೆ, ನಾನು ಬರದೇ ಇರಕ್ಕಾಗುವಂತ ಪ್ಲೇಸ್ಗೆ ನಾನು ಹೋದಾಗ ಸೊ ನನ್ನ ಫ್ಯಾಮಿಲಿ ಚೆನ್ನಾಗಿರ್ಬೇಕಪ್ಪ ಅಂತಂತಂದ್ರೆ ಎಷ್ಟು ದುಡ್ಡನ್ನ ನಾನು ಇಟ್ಟು ಹೋಗ್ಬೇಕು ಅನ್ನೋದನ್ನ ನೀವು ಮಾಡ್ಬೇಕು. ಓಕೆ, ದಟ್ ಈಸ್ ಒನ್ ಥಿಂಗ್. ಸಿ, ಯಾವತ್ತೂ ಕೂಡ ನೀವು ಟರ್ಮ್ ಪ್ಲಾನ್ ಅಥವಾ ಪ್ರೊಟೆಕ್ಷನ್ ಪ್ಲಾನ್ ಅಂತ ಸೇಲ್ ಮಾಡಕ್ ಹೋದ್ರೆ ಪ್ರಾಬ್ಲಮ್ ಆಗತ್ತೆ. ಓಕೆ, ಸೊ ಸೆಲ್ ಇಟ್ ಆಸ್ ಅ ಇನ್ಕಮ್ ಪ್ರೊಟೆಕ್ಷನ್ ಪ್ಲಾನ್. ನೀವು ಕ್ವಶನ್ಗೆ ನಿಮ್ಮ ಅಡ್ವೈಸರ್ಸ್ಗೆ, ನಿಮ್ಮ ಕಸ್ಟಮರ್ಸ್ಗೆ ನಾವು ಹೋಗಿ, ಸರ್ ನಿಮ್ಮ ಹತ್ರ ಟರ್ಮ್ ಪ್ಲಾನ್ ಇದೆಯಾ ಅಂತ ಕೇಳಿದ್ರೆ ಅವ್ರು ಹೇಳ್ಬಿಡ್ತಾರೆ, ಆಲ್ರೆಡಿ ನಾನು ತಗೊಂಡಿದ್ದೇನೆ, ಆಲ್ರೆಡಿ ನನ್ಗೆ ಇನ್ಶೂರೆನ್ಸ್ ಇದೆ ರೀ ಅಂತ ಹೇಳ್ತಾರೆ. ಓಕೆ, ಅದ್ರ ಬದಲು ಯು ಸ್ಪಿಚ್ ಇಟ್ ಆಸ್, ಸರ್ ನಿಮ್ದು ಇನ್ಕಮ್ ಪ್ರೊಟೆಕ್ಷನ್ ಆಗಿದೆಯಾ ನಿಮ್ದು ಅಂತ ಕೇಳ್ಬೇಕು. ಏನ್ ಕೇಳ್ಬೇಕು? ಇನ್ಕಮ್ ಪ್ರೊಟೆಕ್ಷನ್ ಆಗಿದೆಯಾ? ಟರ್ಮ್ ಪ್ಲಾನ್ ಈಸ್ ನಥಿಂಗ್ ಬಟ್ ಅ ಇನ್ಕಮ್ ಪ್ರೊಟೆಕ್ಷನ್ ಪ್ಲಾನ್. ಫಾರ್ ಎಕ್ಸಾಂಪಲ್, ನಾನು ಈಗ ಆಸ್ ಅ ಇಂಡಿವಿಜುವಲ್ ಐ ಆಮ್ ಅರ್ನಿಂಗ್ 1 lakh rupees ಪರ್ ಮಂತ್. ಸೊ ಈ ನನ್ನ 1 lakh rupees ಏನ್ ಅರ್ನಿಂಗ್ ಇದೆ, ಈ ಅರ್ನಿಂಗಿಗೆ ನನ್ನ ಫ್ಯಾಮಿಲಿ ಅಡ್ಜಸ್ಟ್ ಆಗಿದೆ. ಈಗ ನನ್ನ ಹೆಂಡತಿ ಆಗಿರ್ಬೋದು, ನನ್ನ ಮಕ್ಕಳಾಗಿರ್ಬೋದು, ನನ್ನ ಮಕ್ಕಳ ಸ್ಕೂಲ್ ಆಗಿರ್ಬೋದು, ಅವರ ಲಿವಿಂಗ್ ಸ್ಟೈಲ್ ಆಗಿರ್ಬೋದು, ಓಕೆ, ಸ್ಕೂಲ್ ಬಸ್ ಆಗಿರ್ಬೋದು, ಎವ್ರಿಥಿಂಗ್ ಈಸ್ ಅಡ್ಜಸ್ಟೆಡ್ ಫಾರ್ ದಿಸ್ 1 lakh rupees. ಅಕಸ್ಮಾತ್ ನಾನು ನಾಳೆಯಿಂದ ಇರ್ಲಿಲ್ಲಪ್ಪ ಅಂತಂದ್ರೆ ಆ 1 lakh rupees ಬರೋದಿಲ್ಲ. ಕೋಟಕ್ನವರು ಇಲ್ಲ, ಚನ್ನಬಸವ ಬಹಳ ಚೆನ್ನಾಗಿ ಮಾತಾಡ್ತಾ ಇದ್ರು, ಪ್ರೀಮಿಯರ್ ಏಜೆನ್ಸಿ ಬಹಳ ಚೆನ್ನಾಗಿ ನೋಡ್ಕೊಂತಾ ಇದ್ರು, ಸೊ ಅದಕ್ಕೋಸ್ಕರ ಇನ್ಮೇಲೆ ಅವ್ರು ಇಲ್ಲ. ಸೊ ಹಾಗಾಗಿ ಪ್ರತಿ ತಿಂಗಳು 1 ಲಕ್ಷ ಅವ್ರ ಮನೆಗೆ ಅಕೌಂಟ್ಗೆ ಹಾಕೋಣ ಅಂತಂದ್ರೆ ಯಾವ್ದಾದ್ರು ಕಂಪ್ನಿ ಹಾಕತ್ತಾ? ಹಾಕಲ್ಲ ಸರ್. ಯಾರು ಹಾಕಲ್ಲ ಸರ್, ಯಾರು ಹಾಕಲ್ಲ ಮೇಡಮ್. ಓಕೆ, ಯಾವುದೇ ಕಂಪ್ನಿ, ಇವನ್ ಗೌರ್ಮೆಂಟ್ ಹ್ಯಾಸ್ ಸ್ಟಾಪ್ಡ್ ಇಟ್. ಓಕೆ, ಸೊ ಯಾರು ಕೂಡ ಹಾಕೋದಿಲ್ಲ. ಸೊ ಆ ಇನ್ಕಮ್ ಅನ್ನ ಪ್ರೊಟೆಕ್ಟ್ ಮಾಡ್ತಿರುವಂತ ಪ್ರಾಡಕ್ಟ್ ಅನ್ನ ನಾನು ನಿಮ್ಗೆ ಕೊಡ್ತಾ ಇದ್ದೇನೆ. ಸೊ ನಾಳೆ ಒಂದ್ ವೇಳೆ ಇರ್ಲಿಲ್ಲಪ್ಪ ಅಂತಂದ್ರು ಕೂಡ ಆ 1 lakh rupees ನಿಮ್ಮ ಮನೆಗೆ ಬರ್ತಾ ಇರಬೇಕು. ಅಂತ ಒಂದು ಇನ್ಕಮ್ ಪ್ರೊಟೆಕ್ಷನ್ ನಾನು ತಗೊಂಡ್ಬಂದು ನಿಮ್ಗೆ ಕೊಡ್ತಾ ಇದ್ದೇನೆ ಅಂತ ನೀವು ಪ್ರೆಸೆಂಟ್ ಮಾಡಿದಾಗ ದೆನ್ ಪೀಪಲ್ ವಿಲ್ ಲಿಸನ್ ಟು ಯು. ಅಟ್ ಲೀಸ್ಟ್ ಪಾಲಿಸಿ ಮಾಡೋದ್ ಬಿಡಿ, ದಟ್ ಈಸ್ ಅ ಡಿಫರೆಂಟ್ ಥಿಂಗ್. ಈಗ ಜನ ಕೇಳಿಸ್ಕೊಳಕ್ಕೆ ತಾಳ್ಮೆ ಇಲ್ಲ. ಸೊ ನೀವು ಒಂದು ಇನ್ಕಮ್ ಪ್ರೊಟೆಕ್ಷನ್ ಅನ್ನುವಂತ ಒಂದು ಡೈಲಾಗ್ ಅನ್ನ ನೀವು ಸ್ಟಾರ್ಟ್ ಮಾಡಿದ್ರೆ ಡೆಫಿನೆಟ್ಲಿ ಪೀಪಲ್ ವಿಲ್ ಲಿಸನ್ ಟು ಯು ಅಂಡ್ ಯು ಕ್ಯಾನ್ ಮೇಕ್ ದೆಮ್ ಅಂಡರ್ಸ್ಟ್ಯಾಂಡ್ ವೈ ಇಟ್ ಈಸ್ ಇಂಪಾರ್ಟೆಂಟ್. ಓಕೆ ಓಕೆ, ಅವಿನಾಶ್ ಸರ್, ಯಾರಿಗಾದ್ರೂ ಏನು ಕೇಳಬೇಕಾ ಅಥವಾ ಏನಾದ್ರು ಹೇಳ್ಬೇಕಾ? ಸೊ ದಟ್ ವಿ ಕ್ಯಾನ್ ಮೂವ್ ಟು ದ ನೆಕ್ಸ್ಟ್ ಪ್ರಾಡಕ್ಟ್. Yeah, no. If any questions are there, I'll take it. Otherwise, we'll go to the next. ಸರ್, ಎಸ್ ಪ್ರಶಾಂತ್ ಸರ್, ಎಸ್ ಸರ್, ಹೇಳಿ ಸರ್. ಸರ್, ಅದು ಇದರಲ್ಲಿ ಮಿನಿಮಮ್ ಅಮೌಂಟ್ ಅಂತ ಏನಿದೆ, EMI ಅಂದ್ರೆ ಇನ್ಸ್ಟಾಲ್ಮೆಂಟ್ ಇರುತ್ತಲ್ಲ, ಎಕ್ಸಾಂಪಲ್ ಅಮೌಂಟ್ ಮಂತ್ಲಿ ಅಥವಾ ಇಯರ್ಲಿ ಆ ತರ ಇರುತ್ತೆ ಸರ್? ಇಯರ್ಲಿ ಇರುತ್ತೆ ಸರ್, ಇಯರ್ಲಿ ಇರುತ್ತೆ. ಇಟ್ ಡಿಪೆಂಡ್ಸ್ ಆನ್ ದಿ ಸಮ್ ಅಶೂರ್ಡ್ ವಾಟ್ ದೇ ಟೇಕ್. ಅವ್ರು ಎಷ್ಟು ಸಮ್ ಅಶೂರ್ಡ್ ಬೇಕೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ, ಅವರ ಏಜ್ ಮೇಲೆ ಪ್ಲಸ್ ಅವರ ತಗೋತಿರುವಂತ ಸಮ್ ಅಶೂರ್ಡ್ ಮೇಲೆ ಅದು ಡಿಪೆಂಡ್ ಆಗುತ್ತೆ. ಪರ್ಸನ್ ಟು ಪರ್ಸನ್ ವೇರಿ ಆಗುತ್ತೆ ಸರ್. ಸೊ ಅದಕ್ಕೆ ನಮ್ಮ ಸ್ಮಾರ್ಟ್ ಸೆಲ್ ಅಲ್ಲಿ ಬೆನಿಫಿಟ್ ಇಲಿಸ್ಟ್ರೇಷನ್ ಅಂತ ಏನ್ ಬರುತ್ತೆ, ಅದರಲ್ಲಿ ನೀವು ಹೋಗಿ ಪ್ರೊಟೆಕ್ಷನ್ ಈ ಟರ್ಮ್ ಅಂತ ಹೋದಾಗ ಅವ್ರ ಹೆಸರು ಮತ್ತೆ ಡೇಟ್ ಅನ್ನ ಹಾಕ್ಬಿಟ್ಟು ಅವ್ರಿಗೆ ಎಷ್ಟು ಸಮ್ ಅಶೂರ್ಡ್ ಬೇಕು ಅನ್ನೋದನ್ನ ನೀವು ಅಲ್ಲಿ ಮೆನ್ಷನ್ ಮಾಡಿದ್ರೆ ಅದು ನಿಮ್ಗೆ ಪ್ರೀಮಿಯಂ ಅನ್ನ ತೋರಿಸುತ್ತೆ. ದಟ್ ಕ್ಯಾನ್ ಬಿ ಪೇಡ್ ಐದರ್ ಮಂತ್ಲಿ, ಹಾಫ್ ಇಯರ್ಲಿ, ಕ್ವಾರ್ಟರ್ಲಿ ಆರ್ ಇಯರ್ಲಿ. ಓಕೆ, ಹಲೋ ಸರ್. ಎಸ್ ಸರ್, ನಮಸ್ಕಾರ. ನಮಸ್ಕಾರ ಸರ್, ಹೇಳಿ ಸರ್. ಸರ್, ಟೆಂಪರರಿ ಜಾಬ್ ಮಾಡೋರಿಗೆ ಅಥವಾ ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ಜಾಬ್ ಮಾಡೋರಿಗೆ ಇದು ಈ ಟರ್ಮ್ ಕೊಡಬಹುದಾ? ಆಗಲ್ಲ ಸರ್, ಸ್ಯಾಲರಿ ಸ್ಲಿಪ್ ಇರಬೇಕು, ಇನ್ಕಮ್ ಪ್ರೂಫ್ ಇರಬೇಕು. ಅದೇ ಸ್ಯಾಲರಿ ಸ್ಲಿಪ್ ಜನರೇಟ್ ಆಗ್ತಾ ಇಲ್ಲ ಅಂತಾರ HRMS ನಲ್ಲಿ. ಅವರು ಆಫೀಸ್ ಲೆಟರ್ ಪ್ಯಾಡ್ ಮೇಲೆ ಬರ್ಕೊಡ್ತೀನಿ ಅಂತಾರ ಅವರು.
ಅದಾಗಲ್ಲ ಜಾಬ್ ಮಾಡ್ತಾರೆ, ಅದಾಗಲ್ಲ. ಇಷ್ಟು ವರ್ಷ ಜಾಬ್ ಮಾಡ್ತಾರೆ, ಕೊಡ್ತಾರಂತ, ಹಂಗ್ ನಡೀತಾ ಸರ್? ಎಷ್ಟು ಸ್ಯಾಲ್ರಿ ಅದು? ಅದೇ 90,000 ಅದಾರ, ಅವ್ರು ಡಾಕ್ಟರ್ ಅದಾರ, ಬಟ್ ಈಸ್ ಆನ್ ಟೆಂಪರರಿ ಬೇಸಿಸ್. ಅವ್ರೇನಾದ್ರು ಐ ಟಿ ಫೈಲ್ ಮಾಡ್ತಾರಾ ಸರ್? IT ರಿಟರ್ನ್ ಫೈಲ್ ಮಾಡ್ತಾರೆ ಸರ್ ಅವ್ರು. IT ಮಾಡಿದ್ರೆ ಕೊಡ್ಬೋದಲ್ಲ? ಐ ಟಿ ಮಾಡಿದ್ರೆ ಕೊಡ್ಬೋದು ಸರ್. IT ರಿಟರ್ನ್ ಫೈಲ್ ಮಾಡಿದ್ರೆ ಕೊಡ್ಬೋದಾ? ಕೊಡ್ಬೋದು ಸರ್, ಕೊಡ್ಬೋದು. 2 ವರ್ಷ ಮಿನಿಮಮ್ ಮಾಡಿರ್ಬೇಕು. ಇನ್ಕಮ್ ಇದೆ 90,000 ಇದೆ ಪರ್ ಮಂತ್. ಅದು IT ಅಲ್ಲಿ ಮೆನ್ಷನ್ ಮಾಡಿರ್ತಾರಲ್ಲ? ಮೆನ್ಷನ್ ಮಾಡಿರ್ತಾರೆ. ಡೆಫಿನೆಟ್ಲಿ ಕೊಡ್ಬೋದು ಸರ್. ಇವತ್ತೇ ಹೋಗಿ Okay. ಅಪ್ರೋಚ್ ಮಾಡಿ ಸರ್. ಥ್ಯಾಂಕ್ ಯು. ಸರ್ ಬಿಸ್ನೆಸ್ ಮ್ಯಾನ್ಗಳು ಕೊಡ್ಬೋದಲ್ಲ ಸರ್? ಎಸ್ Yeah. ಸರ್, ಅವ್ರು ಐ ಟಿ ಫೈಲ್ Okay. ಮಾಡಿದ್ರೆ ಇಟ್ ಕ್ಯಾನ್ ಬಿ ಗಿವನ್ ಸರ್. Okay. So Okay. this is about protection. ಇದು ಪ್ಯೂರ್ ಪ್ರೊಟೆಕ್ಷನ್ ಬಗ್ಗೆ ನಾವೀಗ ಮಾತಾಡಿರುವಂತದ್ದು. ಇಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ಯಾವುದೇ ರೀತಿಯ ರಿಟರ್ನ್ಸ್ ನಮ್ಗೆ ಬರಲ್ಲ. ಓಕೆ, ಬಟ್ ಇಲ್ಲಿ ಏನಾದ್ರೂ ಹೆಚ್ಚು ಕಡಿಮೆ ಆದಾಗ ಮಾತ್ರ ನಾವು ಕೊಡ್ತೇವೆ ಅಂತ ಹೇಳುವಂತ ಒಂದು ಪ್ರಾಡಕ್ಟ್ ಇದು. ನಾವು ವಿ ಆರ್ ಕಮಿಂಗ್ ಟು ದ ಅದರ್ ಪಾರ್ಟ್. ಡೈಯಿಂಗ್ ಟು ಅರ್ಲಿ ಆಯ್ತು, ವಿ ಹ್ಯಾವ್ ಡಿಸ್ಕಸ್. ನಾವು ವಿ ಆರ್ ಲಿವಿಂಗ್ ಟು ಲಾಂಗ್. ಲಿವಿಂಗ್ ಟು ಲಾಂಗ್ ಅಂತ ಹೇಳುವಂತದ್ದು ರಿಸ್ಕ್ ಹೇಳ್ಬೋದಾ ಯಾರಾದ್ರೂ? ಲಿವಿಂಗ್ ಟು ಲಾಂಗ್, ನಾನು ಜಾಸ್ತಿ ಬದುಕಿದ್ರೆ ನನ್ಗೆ ರಿಸ್ಕ್? ನಮಗಿನ್ನ ಹೆಚ್ಚಿಗೆ ನೋಡ್ಕೊಳೋರ್ಗೆ ರಿಸ್ಕ್ ಸರ್. ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಎಕ್ಸಾಕ್ಟ್ಲಿ. ಬಟ್ ನೋಡ್ಕೊಳ್ಳೋರು ಇರ್ಬೇಕಲ್ವಾ? ಓಕೆ. Okay. Just Aki Nagaraja sir, can you unmute please? Unmute ಮಾಡಿ ನಾಗರಾಜ್ ಸರ್.